ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಹೂ ಆರ್ ಯು ಸ್ಕೂಲ್ 2015 ಅನ್ನೋ ಒಂದು ಕೊರಿಯನ್ ಇಂಟ್ರೆಸ್ಟಿಂಗ್ ಆಗಿರೋ ಸ್ಕೂಲ್ ಡ್ರಾಮಾನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿದ್ದು ಸ್ಕೂಲ್ 2017 ಅನ್ನೋ ಒಂದು ಡ್ರಾಮಾ. ಕನ್ಫ್ಯೂಸ್ ಆಗ್ಬೇಡಿ, ಯಾಕಂದ್ರೆ ನಾನು ಇದ್ರದ್ದು ಕಮ್ಯುನಿಟಿಯಲ್ಲಿ ಪೋಸ್ಟ್ ಹಾಕಿದಾಗ, ಸ್ಕೂಲ್ 2015 ಪೋಸ್ಟ್ ಹಾಕಿದಾಗ ಕೆಲವರು ಕಮೆಂಟ್ ಮಾಡಿದ್ರಿ ಇದನ್ನ ಆಲ್ರೆಡಿ ನೀವು ಅಪ್ಲೋಡ್ ಮಾಡಿದೀರಾ ಅಂತ. ಬಟ್ ಅದು ಸ್ಕೂಲ್ 2017. ಇವಾಗ ನಾನು ಅಪ್ಲೋಡ್ ಮಾಡ್ತಿರೋ ಸೀರೀಸ್ ಹೆಸರು ಹೂ ಆರ್ ಯು ಸ್ಕೂಲ್ 2015 ಅಂತ. ಸೊ ಕನ್ಫ್ಯೂಸ್ ಆಗ್ಬೇಡಿ, ಇದು ಒಂದು ಒಳ್ಳೆ ಟ್ವಿನ್ ಸಿಸ್ಟರ್ಸ್ ಅವರ ಡ್ರಾಮಾ. ತುಂಬಾನೇ ಚೆನ್ನಾಗಿರುತ್ತೆ, ಒಂದು ಒಳ್ಳೆ ಫೀಲ್ ಗುಡ್ ಲವ್ ಡ್ರಾಮಾ ಅಂತಾನೆ ಹೇಳ್ಬೋದು. ಸೊ ಬನ್ನಿ, ತಡ ಮಾಡದೆ ಇವತ್ತಿನ ಫಸ್ಟ್ ಎಪಿಸೋಡ್ ಸ್ಟಾರ್ಟ್ ಮಾಡ್ಬಿಡೋಣ. ಆದ್ರೆ ಅದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಅಷ್ಟೇ ಅಲ್ಲ, ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇನ್ ಕೇಸ್ ಫಾಲೋ ಮಾಡ್ಕೊಳ್ದೇ ಇರೋರು ವಾಟ್ಸ್ಆಪ್ ಗ್ರೂಪ್ ನ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಫಸ್ಟ್ ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಸೀರೀಸ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಎರಡು ಕ್ಯಾರೆಕ್ಟರ್ಸ್ ಬಗ್ಗೆ ಇಂಪಾರ್ಟೆಂಟ್ ಆಗಿ ಹೇಳ್ಬೇಕು. ಒಂದು ಬಂದು ಗೋಯುನ್, ಇನ್ನೊಂದು ಬಂದು ಲಿಯೂನ್ ಅಂತ. ಇವ್ರಿಬ್ರು ಟ್ವಿನ್ ಸಿಸ್ಟರ್ಸ್. ನೋಡಕ್ಕಿಬ್ರು ಒಂದೇ ತರಾನೇ ಇರ್ತಾರೆ. ಗೋಯುನ್ ಬಂದು ಸೌತ್ ಕೊರಿಯಾನಲ್ಲಿ ಇರೋದು, ಅಂದ್ರೆ ಸಿಯೋಲ್ ಸಿಟಿಯಲ್ಲಿ ಇರೋದು. ಲಿಯೋನ್ ಬಂದು ಟೋಕಿಯೋನಲ್ಲಿ ಇರೋದು. ಇವರಿಬ್ರು ಹೆಂಗ ದೂರ ಆದ್ರು ಅಂತ ನಾವು ಮುಂದೆ ಸ್ಟೋರಿ ನೋಡೋಣ. ಈಗ ಸದ್ಯಕ್ಕೆ ಲಿಯೋನ್ ಬಗ್ಗೆ ನೋಡೋಣ. ಆಕ್ಚುಲಿ ಲಿಯೋನ್ಗೆ ಪೇರೆಂಟ್ಸ್ ಯಾರು ಇಲ್ಲ, ಅವಳಿಗೆ ಒಂದು ಆಫನೇಜ್ ಅಲ್ಲೇ ಬೆಳೀತಾ ಇರೋದು. ಅಷ್ಟೇ ಅಲ್ಲ, ಅಲ್ಲಿ ಇವಳ ತರನೇ ಅಪ್ಪ ಅಮ್ಮ ಇಲ್ದಿರೋ ಅನಾಥ ಮಕ್ಕಳಿರ್ತಾರಲ್ಲ, ಅವ್ರಿಗೆಲ್ಲ ಒಂದು ಸಿಸ್ಟರ್ ತರ ಅಲ್ಲಿ ಇರ್ತಾಳೆ. ಎಲ್ಲರನ್ನ ಅಷ್ಟು ಹುಷಾರಾಗಿ ನೋಡ್ಕೊಂತಾಳೆ, ಅವ್ರಿಗೆ ಬೇಕಾಗಿರೋದನ್ನೆಲ್ಲ ಮಾಡ್ಕೊಡ್ತಾಳೆ. ತುಂಬಾನೇ ಒಳ್ಳೆ ಹುಡುಗಿ ಅಂತ ಹೇಳ್ಬೋದು. ಇನ್ನೂ ಹೇಳ್ಬೇಕಂದ್ರೆ ಇವಳಿಗೆ ಒಂದು ಒಳ್ಳೆ ಟೀಚರ್ ಆಗ್ಬೇಕು ಅನ್ನೋದೇ ಆಂಬಿಷನ್. ಅಷ್ಟೇ ಅಲ್ಲ, ಇವಳೊಂದು ಸ್ಕೂಲಲ್ಲಿ ಓದ್ತಾ ಇರ್ತಾಳೆ. ಇವತ್ತು ಅದೇ ಸ್ಕೂಲಲ್ಲಿ ಗಾಂಗ್ಸು ಅಂತ ಒಂದು ಹುಡುಗಿನ ತೋರಿಸ್ತಾರೆ. ಇವಳಿಗೆ ಇವತ್ತು ಬರ್ಡೇ. ನೋಡಕ್ ಎಷ್ಟು ಕ್ಯೂಟ್ ಆಗಿ, ಎಷ್ಟು ಸೈಲೆಂಟ್ ಹುಡುಗಿ ತರ ಕಾಣಿಸ್ತಾಳಲ್ಲ. ಬಟ್ ಇವಳು ಒಳ್ಳೆವಳಲ್ಲ, ತುಂಬಾನೇ ಕೆಟ್ಟವಳು ಅಂತ ಹೇಳ್ಬೇಕು. ಅವಳಿಗೆ ಇವತ್ತು ಬರ್ಡೇ ಅಂತ ಅವ್ರ ಫ್ರೆಂಡ್ಸ್ ಎಲ್ಲ ಅವಳಿಗೆ ಬರ್ಡೇ ಸರ್ಪ್ರೈಸ್ ಕೊಡ್ತೀನಿ ಅನ್ನೋ ಹೆಸರಲ್ಲಿ ಲಿಯೋನ್ ನ ಪಾಪ ತರ ಅಂತ ಜಾಗಕ್ಕೆ ಎಳ್ಕೊಂಡ್ ಬರ್ತಾರೆ. ಅಷ್ಟೇ ಅಲ್ಲ, ಅವಳಿಗೆ ಬರ್ಡೇ ವಿಶಸ್ ಹೇಳ್ಕೊಂಡು ಇಲ್ಲಿ ನಮ್ ಹೀರೋಯಿನ್ ಲಿಯೋನ್ ಮೇಲೆ ಮೊಟ್ಟೆ ಹಾಕೋದು, ಏನೇನೋ ಹಸಿಟೆಲ್ಲ ಹಾಕೋದು, ಒಂದು ತುಂಬಾನೇ ಆಡ್ ಆಗಿ ಸ್ಮೆಲ್ ಬರೋ ತರ ಏನೇನೋ ಐಟಮ್ಸ್ ಎಲ್ಲ ಹಾಕಿ ಪಾಪ ಅವಳಿಗೆ ತುಂಬಾನೇ ಹಿಂಸೆ ಕೊಡ್ತಾರೆ. ಇದನ್ನೆಲ್ಲ ನೋಡಿ ಆ ಗಾಂಗ್ಸೋ ಅನ್ನೋ ಹುಡುಗಿ ತುಂಬಾನೇ ಖುಷಿ ಪಡ್ತಾಳೆ. ಆದ್ರೆ ಪಾಪ ಲಿಯೋನ್ಗೆ ತುಂಬಾನೇ ಬೇಜಾರಾಗುತ್ತೆ. ಇನ್ನು ಹೇಳ್ಬೇಕಂದ್ರೆ ಅವ್ರಿಗೆ ಏನ್ ಗೊತ್ತಾ ಒಂದು ಪ್ಲಸ್ ಪಾಯಿಂಟ್, ಇವಳಿಗೆ ಹೇಳ್ಕೊಳಕ್ ಯಾರಿಲ್ಲ, ಇರೋದು ಅನಾಥಾಶ್ರಮದಲ್ತಾನೆ ಅಂತ ಹೇಳಿ ಪಾಪ ಇವಳಿಗೆ ಅಷ್ಟೊಂದು ಹಿಂಸೆ ಕೊಡ್ತಾರೆ, ಅಷ್ಟು ಗೋಳೈಕೊಂತಾರೆ. ಈಗಂಗೆ ಕ್ಲಾಸ್ ಅಲ್ಲಿ ತೋರಿಸಿದ್ರೆ ಎಲ್ಲರೂ ಬಂದು ಕ್ಲಾಸ್ ಅಲ್ಲಿ ಕೂತಿದ್ದಾರೆ. ಇನ್ನು ಲಿಯೋನ್ ಬಂದಿಲ್ಲ, ಯಾಕಂದ್ರೆ ಪಾಪ ಅವಳ ಮೇಲೆ ಫುಲ್ ಆಗಿ ಮೊಟ್ಟೆ ಗಿಟ್ಟೆ ಎಲ್ಲ ಹಾಕಿ ಒಂಥರ ಫುಲ್ ಗಲೀಜ್ ಮಾಡಿಟ್ಟಿದ್ರಲ್ಲ. ಸೊ ಅವಳು ವಾಶ್ರೂಮ್ಗೆ ಹೋಗ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡು ಈಗ ಸ್ಪೋರ್ಟ್ಸ್ ಯೂನಿಫಾರ್ಮ್ ಹಾಕೊಂಡು ಒಳಗಡೆ ಬರ್ತಾಳೆ. ಅವಳ ಹತ್ರ ಒಳಗಡೆ ಬಂದಿದ ತಕ್ಷಣ ಬೇಕಂತ ಅಯ್ಯೋ ಬ್ಯಾಡ್ ಸ್ಮೆಲ್ ಬರ್ತಾ ಇದೆ, ಯಾರೋ ವಾಶ್ರೂಮ್ಗೆ ಹೋಗ್ಬಿಟ್ಟು ಹಂಗೆ ಬಂದಿದ್ದಾರೆ ಅಂತ ಹೇಳಿ ತುಂಬಾನೇ ಮೋಸವಾಗಿ ಪಾಪ ಅವಳನ್ನ ಗೇಲಿ ಮಾಡ್ತಾರೆ. ಇದನ್ನೆಲ್ಲ ಗಮನಿಸೋ ಟೀಚರ್ ಕೂಡ ಅವಳನ್ನ ನೋಡ್ತಾರೆ. ಲಿಯೋನ್ ಕ್ಲಾಸ್ ಮುಗಿದ್ಮೇಲೆ ಸ್ಟಾಫ್ ರೂಮ್ ಬಂದು ನನ್ನ ಮೀಟ್ ಮಾಡು ಅಂತ ಹೇಳ್ತಾರೆ. ಪಾಪ ಅವಳಿಗೆ ತುಂಬಾ ಬೇಜಾರಾಗುತ್ತೆ. ಇದ್ರೂನು ಹೋಗ್ತಾಳೆ. ಅಲ್ಲೋದ್ಮೇಲೆ ಆ ಟೀಚರ್ ಕೇಳ್ತಾರೆ, ಇಲ್ಲಿ ನೋಡಮ್ಮ, ಏನಾಗಿದೆ ನಿನಗೆ? ಈ ನಡುವೆ ಬರ್ತಾ ಕ್ಲಾಸ್ಗೂ ಸ್ವಲ್ಪ ಲೇಟ್ ಆಗಿ ಬರ್ತಾ ಇದೆಯಾ? ಅಷ್ಟೇ ಅಲ್ಲ, ನೋಡಿ ಇವತ್ತು ಯೂನಿಫಾರ್ಮ್ ಹಾಕೊಳ್ಳದೆ ಸ್ಪೋರ್ಟ್ಸ್ ಯೂನಿಫಾರ್ಮ್ ಹಾಕೊಂಡ್ ಬಂದಿದ್ಯಾ, ಏನ್ ವಿಷಯ? ಯಾರಾದ್ರೂ ನಿನ್ನ ರ್ಯಾಗಿಂಗ್ ಮಾಡ್ತಿದಾರ ಅಂತ ಕೇಳಿದ್ರೆ ಪಾಪ ಅವಳು ಏನು ಬಾಯ ತೆಗೆಲ್ಲ ಸೈಲೆಂಟ್ ಆಗಿರ್ತಾಳೆ. ಇವಳಿಗೆ ಆಗೋ ಪ್ರಾಬ್ಲಮ್ ನ ಹೇಳ್ಕೊಂಡ್ರೆ ತಾನೆ ಟೀಚರ್ ಕೂಡ ಪಾಪ ಹೆಲ್ಪ್ ಮಾಡಕ್ ಆಗೋದು. ಒಳ್ಳೆ ಟೀಚರೇ. ಇನ್ನೊಂದೇನಂದ್ರೆ ಲಿಯೋನು ಏನಕ್ಕೋಸ್ಕರ ಆ ಗಾಂಗ್ಸೋ ಬಗ್ಗೆ ಹೇಳ್ತಾ ಇಲ್ಲ ಅಂದ್ರೆ, ಅವಳೊಂದು ಅಡ್ವೊಕೇಟ್ ಅವರ ಮಗಳು. ಅಷ್ಟೇ ಅಲ್ಲ, ಅಡ್ವೊಕೇಟ್ ಅಂದ್ರೆ ಸುಮ್ನೆ ಅಲ್ಲ, ಐಪಾಗೆ ತುಂಬಾ ದೊಡ್ಡವರ ಇನ್ಫ್ಲೂಯೆನ್ಸ್ ಎಲ್ಲ ಇರುತ್ತೆ. ಇವಳೇನಾದ್ರೂ ಅವಳ ಮೇಲೆ ಕಂಪ್ಲೇಂಟ್ ಮಾಡಿದ್ರೆ ಇವಳ ಬಗ್ಗೆನೇ ತಪ್ಪಾಗಿ ಮಾತಾಡ್ತಾರೆ ಅಂತ ಇವಳಿಗೆ ಚೆನ್ನಾಗೇ ಗೊತ್ತು. ಸ್ಕೂಲಿಂದಾನು ಅಷ್ಟೇ ಇವಳನ್ನೇ ಬ್ಲೇಮ್ ಮಾಡ್ತಾರೆ ಅಂತ ಅವಳಿಗೆ ಚೆನ್ನಾಗೇ ಗೊತ್ತು. ಸೊ ಅವಳೇನು ಹೇಳಲ್ಲ, ಸೈಲೆಂಟ್ ಆಗ್ಬಿಟ್ಲು. ಇವಳಿರೋದು ಆಫನೇಜ್ ಅಲ್ಲಿ ಅಲ್ವಾ, ಪಾಪ ಇವಳು ಬದುಕಿತ್ರ ಇರ್ಬೇಕಾದ್ರೆ ಆಫನೇಜ್ಗೂ ರಿಟರ್ನ್ ಬರ್ತಾಳೆ. ಅಲ್ಲಿರೋ ಮಕ್ಕಳು ಬಟ್ಟೆ ಎಲ್ಲ ಒಗಿತಾಳೆ. ಆದ್ರೆ ಒಗಿತಾ ಇರ್ಬೇಕಾದ್ರೆ ಆ ಆಫನೇಜ್ ಅಲ್ಲಿ ಇರೋ ಒಂದು ಚಿಕ್ಕ ಹುಡುಗಿದು ಬಟ್ಟೆ ಅರ್ಧೋಗಿರೋದನ್ನ ಗಮನಿಸ್ತಾಳೆ. ಅದನ್ನ ತಗೊಂಡೋಗ್ಬಿಟ್ಟು ಹುಡುಗಿ ಹತ್ರ ಕೇಳ್ತಾಳೆ, ಏನಮ್ಮ ಬಟ್ಟೆ ಎಲ್ಲ ಅರ್ಧೋಗ್ಬಿಟ್ಟಿದೆ, ಏನಾಯ್ತು ಅಂದಾಗ, ಅಯ್ಯೋ ಅಕ್ಕ, ನಾನು ಈ ತರ ಆಟಾಡ್ತಾ ಇದ್ದೆ ಗ್ರೌಂಡ್ ಅಲ್ಲಿ, ಅವಾಗ ಅರ್ಧೋಯ್ತು ಅಂತ ಹೇಳಿದಾಗ ಇವಳು ಹೇಳ್ತಾಳೆ, ಇಲ್ಲ ಏನೋ ತಪ್ಪಾಗಿದೆ ಅಂತ ನನ್ಗೆ ಅರ್ಥ ಆಯ್ತು, ಏನ್ ವಿಷಯ, ಏನ್ ನಿಜ ಹೇಳಮ್ಮ ಅಂದಾಗ ಅವಾಗ ಹುಡ್ಗಿ ಓ ಅಂತ ಹತ್ಕೊಂಡು ಹೇಳ್ತಾಳೆ, ನಮ್ ಕ್ಲಾಸ್ ಅಲ್ಲಿ ಒಂದು ಹುಡುಗನನ್ನ ಬೇಕಂತಾನೆ ಈ ತರ ಬಟ್ಟೆ ಅರ್ಧಾಕ್ಬಿಟ್ಟ ಅಂತ. ಅದನ್ನೇ ಕೇಳ್ಬೇಕು ಅಂತ ಲಿಯೋನ್ ಬಂದ ಚಿಕ್ಕ ಹುಡುಗಿನ ಕರ್ಕೊಂಡು ಹುಡುಗನ ಅವ್ರ ಮನೆಗೆ ಹೋದ್ರೆ ಅಲ್ಲ ಅವ್ರಮ್ಮ ಬಜಾರಿ ಅಂತ ಕಾಣಿಸುತ್ತೆ. ನಮ್ ಹೀರೋಯಿನ್ ಮೇಲೆನೆ ಬೈತಾಳೆ ಲಿಯೋನ್ನ. ಇವನೆಲ್ಲ ಸಾರಿ ಕೇಳಕ್ ಆಗಲ್ಲ ಅಂತ ಹೇಳಿ ಒಂಥರ ತುಂಬಾನೇ ಮೋಸವಾಗಿ ಮಾತಾಡ್ತಾರೆ. ಆದ್ರೆ ಲಿಯೋನ್ ಬಂದ ಚಿಕ್ಕ ಹುಡುಗಿನ ಇಟ್ಕೊಂಡು ಅಲ್ಲೇ ಕುತ್ಕೊಂಡ್ಬಿಡ್ತಾಳೆ. ಒಂಥರ ಹೋರಾಟ ಮಾಡೋ ತರ, ನೀವು ಸಾರಿ ಕೇಳ್ಬೇಕು ಅಂತ. ಇವಳು ತುಂಬಾ ಓವರ್ ಆಗಿ ಸೀನ್ ಆಗ್ತಾ ಇದ್ದಾಳೆ ಅಂತ ಹೇಳಿ ಆಯಮ್ಮ ಅವ್ರ ಮಗನ್ಗೆ ಸಾರಿ ಕೇಳ್ಬಿಟ್ಟು ಬಾರೋ ಒಳಗಡೆ ಅಂತ ಹೇಳಿ ಸಾರಿ ಕೇಳ್ಬಿಟ್ಟು ಒಳಗಡೆ ಹೊರಟೋಗ್ತಾರೆ. ಅದಾದ್ಮೇಲೆ ಲಿಯೋನ ಚಿಕ್ಕ ಹುಡುಗಿ ಇಬ್ರು ನಡ್ಕೊಂಡ್ ಬರ್ಬೇಕಾದ್ರೆ ಒಳಗಡೆ ಅವ್ರಮ್ಮ ಬಂದ ಹುಡುಗನ ಹೊಡಿತಾರ ಸೌಂಡ್ ಕೇಳಿಸುತ್ತೆ. ಈ ಅನಾಥ್ ಮಕ್ಳ ಹತ್ರ ನಿನ್ಗೇನಕ್ಕೋ ಕೆಲ್ಸ, ನಿನ್ ಸ್ಟೇಟಸ್ ಏನೋ ಅವ್ರ ಸ್ಟೇಟಸ್ ಏನೋ, ಇನ್ನೊಂದ್ಸತಿ ಅವ್ರ ಜೊತೆಲ್ಲ ಸುತ್ತೋದ್ ನೋಡ್ದೆ ಅಷ್ಟೇ ನಿನ್ನ ಅಂತ ಹೇಳಿ ಬೈತಾರೆ. ಈ ಅನಾಥರು ಅನ್ನೋ ಮಾತನ್ನ ಕೇಳಿಸ್ಕೊಂಡಿದ ತಕ್ಷಣ ಆ ಚಿಕ್ಕ ಹುಡುಗಿಗೆ ತುಂಬಾನೇ ಬೇಜಾರಾಗುತ್ತೆ. ಇದ್ರೂ ಲಿಯೋನೆ ಆ ಹುಡುಗಿ ನಂಗೆ ಬೆನ್ ಮೇಲೆ ಹಚ್ಕೊಂಡು, ನೀನೇನು ಬೇಜಾರ್ ಮಾಡ್ಕೊಂಡ್ಬೇಡ, ನಿನಗ್ ನಾನಿದ್ದೀನಿ, ನಾನ್ ನಿನ್ಗೆ ಅಕ್ಕನೇ ತಾನೆ ಅಂತ ಹೇಳಿ ಸ್ವಲ್ಪ ಸಮಾಧಾನ ಮಾಡಿ ಹಾಸ್ಟೆಲ್ಗೆ ಕರ್ಕೊಂಡ್ ಬರ್ತಾಳೆ, ಸಾರಿ ಆಫನೇಜ್ಗೆ ಕರ್ಕೊಂಡ್ ಬರ್ತಾಳೆ. ಅವ್ಳಿಗೆ ಸ್ಟೋರಿ ಗೀರಿ ಎಲ್ಲ ಹೇಳ್ಬಿಟ್ಟು ಹಂಗೆ ಮಲಗಿಸ್ತಾಳ. ಅದೇ ಟೈಮ್ ಅಲ್ಲಿ ಆಫನೇಜ್ ಇನ್ಚಾರ್ಜ್ ಇರ್ತಾರಲ್ಲ, ಆ ಲೇಡಿ ಬಂದು ಲಿಯೋನ್ನ ಕರೀತಾರೆ, ನೀನ್ ಸ್ವಲ್ಪ ಮಾತಾಡ್ಬೇಕು ಬಾಮ್ಮ ಅಂತ. ಇವಳು ಕೂಡ ಏನಪ್ಪಾ ಅಂತ ಹೋಗಿ ನೋಡಿದ್ರೆ ಅಲ್ಲಿ ಸಾಂಗ್ ಬಿನ್ ಅನ್ನೋ ಒಂದು ಹೆಸರಲ್ಲಿ ಒಂದು ಪಾರ್ಸಲ್ ಬಂದಿರುತ್ತೆ. ಅದು ಲಿಯೋನ್ಗೆ ಬಂದಿರೋದು ಯಾವ್ದೋ ಒಂದು ಟೀ ಶರ್ಟ್, ತುಂಬಾ ಚೆನ್ನಾಗಿರುತ್ತೆ. ನಾನು ಯಾವಾಗೆಲ್ಲ ನನ್ನ ಮಗಳಿಗೆ ಡ್ರೆಸ್ ಎತ್ತಕ್ ಹೋಗ್ತೀನೋ ಅವಾಗೆಲ್ಲ ನಾನು ನಿನಗ್ ಕೂಡ ಎತ್ಕೊಡ್ತೀನಮ್ಮ ಅಂತ ಬರ್ದಿರ್ತಾರೆ. ತುಂಬಾ ಖುಷಿಯಾಗಿ ಫೀಲ್ ಆಗ್ತಾಳೆ. ನೋಡಿದ್ರೆ ಅವತ್ತು ನೈಟ್ ಪಾಪ ಅವಳಿಗೆ ತುಂಬಾನೇ ಫೀವರ್. ನೆಕ್ಸ್ಟ್ ಅವಳಿಗೆ ಸ್ಕೂಲ್ಗೆ ಹೋಗಕ್ ಆಗ್ತಾ ಇಲ್ಲ. ಎಷ್ಟೇ ಆಗ್ಲಿ ಈ ವಿಲ್ಲನ್ ಹುಡುಗಿರು, ಈ ಕೆಟ್ಟ ಹುಡುಗಿರು ಅಂತಂದ್ರೆ ಸುಮ್ನೆ ಇರ್ತಾರ, ಹುಡ್ಕೊಂಡ್ ಬಂದು ಪ್ರಾಬ್ಲಮ್ ಮಾಡೇ ಮಾಡ್ತಾರಲ್ವಾ. ಅದಕ್ಕೋಸ್ಕರ ಇವತ್ತು ಲಿಯೋನ್ ಅವರು ಹಾಸ್ಟೆಲ್ಗೆ ಬಂದ್ಬಿಟ್ಟಿರ್ತಾರೆ. ಆ ಗಾಂಗ್ಸೋ
ಗಾಂಗ್ಸೋ ಅನ್ನೋ ಹುಡುಗಿನು ಮತ್ತೆ ಅವ್ರ ಫ್ರೆಂಡ್ಸ್ ಇಬ್ರು ಅಲ್ಲಿ ಬಂದ್ ಅವ್ರ ಹತ್ರ ನಾವ್ ಈ ತರ ಆಫನೇಜ್ ಗೆ ಹೆಲ್ಪ್ ಮಾಡೋಣ ಅಂತ ಬಂದಿದೀವಿ, ಇವತ್ತೊಂದಿನ ನಾವಿಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಗಾರ್ಡನ್ ಎಲ್ಲ ಕ್ಲೀನ್ ಮಾಡೋ ಹೆಸರಲ್ಲಿ ಸುಮ್ನೆ ಕುತ್ಕೊಂಡು ಓದ್ಲಾ ಹೊಡಿತಾ ಇರ್ತಾರೆ. ಆ ಜಾಗಕ್ಕೆ ಲಿಯೋನ್ ಹೋದ್ರೆ ಲಿಯೋನ ಬೇಕಂತ ಗೇಲಿ ಮಾಡೋ ತರ ಮಾತಾಡ್ತಾರೆ. ನೀವೆಲ್ಲ ಎಷ್ಟು ಚೀಪ್ ಗೊತ್ತಾ, ಎಷ್ಟೇ ಈ ಆಫನೇಜ್ ಬಂದು ಗೌರ್ಮೆಂಟ್ ಹೆಸರಲ್ಲಿ ಇದ್ರೆ ಕೂಡ ನಾವು ಅಪ್ಪವ್ರು ಕಟ್ಟೋ ಟ್ಯಾಕ್ಸ್ ಇಂದಾನೇ ಆಫನೇಜ್ ನಡೀತಾ ಇರೋದು. ಸೊ ನೀವೆಲ್ಲ ಯಾವತ್ತಿದ್ರು ನನ್ ಕೆಳಗಡೆನೆ, ನೀವೆಲ್ಲ ನನ್ಗೆ ಸರ್ವೆಂಟ್ ತರ ಅಂತ ತುಂಬಾನೇ ಮೋಸವಾಗಿ ಮಾತಾಡಿ ಲೀವ್ ಅನ್ನೋ ಒಂಥರ ಡೌನ್ ಆಗಿ ಫೀಲ್ ಆಗೋ ತರ ಮಾಡ್ತಾಳೆ. ಆ ಟೈಮ್ ಅಲ್ಲಿ ಆ ಜಾಗಕ್ಕೆ ಚಿಕ್ಕ ಹುಡುಗಿ ಬಂದಿದ ತಕ್ಷಣ ಅವ್ರು ಬಂದ್ ಹಂಗೆ ಪ್ಲೇಟ್ ತಿರ್ಗ್ಸಾಕಿ ಮಾತಾಡ್ತಾರೆ. ತುಂಬಾ ಕ್ಲೋಸ್ ಫ್ರೆಂಡ್ ಅನ್ನೋ ತರ ಲಿಯೋನ್ಗೆ ಅಷ್ಟು ಸ್ವೀಟ್ ಆಗಿ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ. ಇದ್ರ ನೋಡಿದ್ರೆ ಚಿಕ್ಕ ಹುಡುಗಿನ ಆಶ್ಚರ್ಯ, ಪರವಾಗಿಲ್ವೇ ನಮ್ಮ ಅಕ್ಕ ಒಳ್ಳೆ ಫ್ರೆಂಡ್ಸ್ ಇದಾರೆ ಅಂತ. ಅದಾದ್ಮೇಲೆ ಈ 3 ಹುಡುಗಿರು ಹೋಗ್ಬಿಟ್ಟು ಆಫನೇಜ್ ಲೇಡಿ ಹತ್ರ ಮಾತಾಡ್ತಾರೆ, ಆ ಇನ್ಚಾರ್ಜ್ ಹತ್ರ. ಇಲ್ಲಿ ನೋಡಿ ನನ್ಗೆ ನಿಮ್ ಆಫನೇಜ್ ತುಂಬಾನೇ ಇಷ್ಟ ಆಗ್ಬಿಟ್ಟಿದೆ ಆಂಟಿ, ಅದರಿಂದ ನಮ್ಮ ಅಪ್ಪಗೆ ಹೇಳ್ಬಿಟ್ಟು ನಿಮ್ ಆಫನೇಜ್ ಗೆ ಸ್ವಲ್ಪ ಫಂಡ್ ಎಲ್ಲ ಏನಾದ್ರು ಕೊಡಕ್ ಕೇಳ್ತೀನಿ, ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಇವಾಗ ಒಂಥರ ಆಶ್ಚರ್ಯ. ಆ ಗಾಂಗ್ಸೋ ಹುಡುಗಿದು ಕೈನ ಹಿಡ್ಕೊಂಡು ತುಂಬಾ ಥ್ಯಾಂಕ್ಸ್ ಅಮ್ಮ, ನಿಮ್ ಹೆಲ್ಪ್ಗೋಸ್ಕರ ನಾನು ವೇಟ್ ಮಾಡ್ತಾ ಇರ್ತೀನಿ ಅನ್ನೋ ತರ ಹೇಳ್ತಾರ. ಬಟ್ ಇವಳು ಮಾಡೋದಲ್ಲ ನಾಟಕ ಅಂತ ಲಿಯೋನ್ಗೆ ಚೆನ್ನಾಗೆ ಗೊತ್ತಲ್ವಾ, ಏನೋ ಸರಿ ಇಲ್ವೇ ಅಂತ ಇವಳಿಗೆ ಅನಿಸ್ತಾ ಇರುತ್ತೆ. ಅಷ್ಟೇ ಅಲ್ಲ, ಅವತ್ತೇ ಗಾಂಗ್ಸೋನ ಮೀಟ್ ಮಾಡ್ಬೇಕು ಅಂತ ಹೇಳಿ ಯಾವ್ದೊಂದು ಜಾಗಕ್ಕೆ ಬರಕ್ ಕೇಳಿರ್ತಾಳೆ ನೋ ಗಾಂಗ್ಸೋ. ಸೊ ಆ ಜಾಗಕ್ಕೆ ಇವಳು ಹೋಗಿರ್ತಾಳೆ. ಏನ್ ಗಾಂಗ್ಸೋ ನೀನ್ ಹೇಳೋದ್ ನಿಜಾನಾ, ನಿಜವಾಗ್ಲೂ ನಮ್ಮ ಆಫನೇಜ್ ಗೆ ನೀನ್ ಹೆಲ್ಪ್ ಮಾಡ್ತೀಯಾ, ನಿಮ್ಮ ಅಪ್ಪ ಹೇಳಿ ಹೆಲ್ಪ್ ಮಾಡಿಸ್ತೀಯ ಅಂದಾಗ ಅವಳು ಅಯ್ಯೋ ಏನ್ ನಿನ್ಗಿನ್ನೂ ನಂಬಿಕೆ ಬರ್ಲಿಲ್ವಾ, ಇರು ನನ್ನ ಅಪ್ಪಗ್ ಫೋನ್ ಮಾಡ್ಕೊಡ್ತೀನಿ ಅಂತ ಹೇಳಿ ಅವ್ರಪ್ಪಗೆ ಕಾಲ್ ಮಾಡ್ಬಿಟ್ಟು ಆ ಫೋನ್ ಅಲ್ಲಿ ಲಿಯೋನ್ ಹತ್ರ ಕೊಟ್ಟಾಗ ಲಿಯೋನ್ ಕೂಡ ಅವ್ರಪ್ಪನೇ ಮಾತಾಡ್ಕೊಳ್ತಾ ಇರೋದು ಅಂತ ಅಷ್ಟು ರೆಸ್ಪೆಕ್ಟ್ ಆಗಿ ಮಾತಾಡ್ತಾಳೆ. ನೋಡಿದ್ರೆ ಕಾಲ್ ಮಾಡಿರೋದು ಬೇರೆ ಯಾವ್ದೋ ಹುಡುಗಿ ಅಷ್ಟೇ. ಅದು ಗೊತ್ತಾಗಿದ ತಕ್ಷಣ ಲಿಯೋನ್ಗೆ ತುಂಬಾನೇ ಕೋಪ ಬರುತ್ತೆ. ಥೂ ಏನಕ್ಕೆ ಇಷ್ಟು ಚೀಪ್ ಆಗಿ ನಡ್ಕೊಳ್ತೀಯಾ, ಇಷ್ಟು ಚೈಲ್ಡಿಶ್ ಆಗಿ ಆಡ್ತೀಯಾ, ನನ್ನ ಈ ತರ ಆಟ ಆಡ್ಸೋದಕ್ಕೆ ನಿನಗೇನ್ ಸಿಗುತ್ತೆ ಅನ್ನೋ ತರ ಕೇಳಿದಾಗ ಅವಳಿಗೆ ಸಖತ್ ಕೋಪ ಬಂದ್ಬಿಡ್ತು. ಲಿಯೋನ ಕೆಳಗಡೆ ತಳ್ಳಿ ಅವ್ನ ಅಟ್ಯಾಕ್ ಮಾಡ್ಬೇಕಂತಾನೆ ನೋಡ್ತಾಳೆ. ಆದ್ರೆ ಟಕ್ಕಂತ ಮೇಲೆ ನೋಡಿದ್ರೆ ಅಲ್ಲೊಂದು CCTV ಕ್ಯಾಮ್ರಾ ಇರುತ್ತೆ, ಅದನ್ನ ಗಮನಿಸ್ಬಿಟ್ಲು. ಸೊ ಹೆಂಗಾದ್ರೂ ಮಾಡಿ ಇದನ್ನ ಅವಳ ಮೇಲೆ ತಿರುಗಿಸ್ಬೇಕಲ್ವಾ, ಈಗ ಲಿಯೋನ್ ಮೇಲೆ ತಿರುಗಿಸ್ಬೇಕಲ್ವಾ, ಅದರಿಂದ ಅವಳನ್ನ ಏನೋ ಸ್ವಲ್ಪ ಮಾತಾಡಿ ಕೋಪ ಬರೋ ತರ ಮಾತಾಡಿ ಇವಳನ್ನ ಅಟ್ಯಾಕ್ ಮಾಡೋ ತರ ಮಾಡ್ಬಿಟ್ಲು. ಈಗ ಲಿಯೋನ್ಗೆ ಕೂಡ ಕೋಪ ಬಂದಲ್ಲಿರೋ ಒಂದು ಸ್ಟಿಕ್ ನ ಎತ್ಕೊಂಡು ಏನ್ ಮಾತಾಡ್ತಾ ಇದೀಯ ನೀನು ಅಂತ ಹೇಳಿ ಅವಳನ್ನೇ ಬೆದರಿಸೋ ತರ ಆಗುತ್ತೆ. ಈ ತರ ಅವ್ರಿಬ್ರು ಸ್ಟಿಕ್ ನ ಇಟ್ಕೊಂಡು ಫೈಟ್ ಮಾಡೋ ಹೆಸರಲ್ಲಿ ಪಕ್ಕದಲ್ಲಿರೋ ಕಂಬಿಗಳನ್ನ ತಟ್ಟಿ ಬಿಟ್ಬಿಡ್ತಾರೆ. ಆ ಕಂಬಿಯೆಲ್ಲ ಇವ್ರ ಮೇಲೆ ಬಿದೋಗುತ್ತೆ. ಆದ್ರೆ ಪಾಪ ಲಿಯೋನು ಎಷ್ಟೇ ಗಾಂಗ್ಸೋಲ್ಗೆ ಕೆಟ್ಟದ್ನ ಬಯಸಿದ್ರೆ ಕೂಡ ಗಾಂಗ್ಸೋನ ಕಾಪಾಡೋದಕ್ಕೆ ಲಿಯೋನ್ ಹೋಗಿ ಅಡ್ಡ ನಿಲ್ತಾಳೆ. ಆ ಕಂಬಿಯೆಲ್ಲ ಬಂದು ಪಾಪ ಲಿಯೋನ್ ಮೇಲೆ ಬಿದ್ದೋಯ್ತು. ಬಲವಾಗಿ ಏಟ್ ಆಗಿರೋದೇ ಲಿಯೋನ್ಗೆ, ಬಟ್ ಗಾಂಗ್ಸಿಗೆ ಏನೋ ದೊಡ್ಡದಾಗ ಆಗಿರೋ ತರ ನೆಕ್ಸ್ಟ್ ಡೇ ಸ್ಕೂಲ್ ಅಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಿರ್ತಾಳೆ. ಈಗ ಅಲ್ಲಿ ವಿಚಾರಣೆಗೆ ಅಂತ ಕರೆದಿರ್ತಾರೆ. ಅಷ್ಟೇ ಅಲ್ಲ, CCTV ಫುಟೇಜ್ ಕೂಡ ಇರುತ್ತೆ. ಆ ಫುಟೇಜ್ ಅಲ್ಲಿ ಏನ್ ಕಾಣಿಸ್ತಾ ಇದೆ, ಲಿಯೋನ್ ಬಂದು ಗಾಂಗ್ಸನ್ ಅಟ್ಯಾಕ್ ಮಾಡೋ ತರ ಕೈಲ್ ಕಡ್ಡಿ ಇಟ್ಕೊಂಡು ಅವಾಗ ಜಗಳ ಆಗಿರೋ ತರ ತೋರಿಸಿರ್ತಾರೆ. ಸೊ ಲಿಯೋನ್ದೇ ತಪ್ಪು ಅಂತ ಹೇಳಿ ಪಾಪ ಅವಳ ಮೇಲೆ ಬ್ಲೇಮ್ ಮಾಡ್ಬಿಟ್ರು. ಸ್ಟಾಫ್ ಎಲ್ಲ ಕೂಡ ಲಿಯೋನ್ದೇ ತಪ್ಪು ಅಂತ ಹೇಳ್ತಿದಾರಲ್ಲ, ಅವಳನ್ನ ಸಾರಿ ಕೇಳಕ್ ಕೇಳ್ತಾರೆ. ಆದ್ರೆ ನಮ್ ಹೀರೋಯಿನ್ ಏನ್ ಕಡಿಮೆ ಇಲ್ಲ, ಅವಳಂತಾಳೆ ಇಲ್ಲಿ ನೋಡಿ ನಾನ್ ತುಂಬಾ ಇನ್ನೋಸೆಂಟ್, ನಾನೇನು ತಪ್ಪು ಮಾಡಿಲ್ಲ ಅಂತ. ಇವಳಿ ತರ ಸ್ವಲ್ಪ ಹಾರ್ಶ್ ಆಗಿ ಮಾತಾಡಿದ ತಕ್ಷಣ ಆ ಗಾಂಗ್ಸ್ ಅವ್ರ ಅಮ್ಮಗೆ ಕೋಪ ಬಂದ್ಬಿಡ್ತು. ಆಲ್ಮೋಸ್ಟ್ ನಮ್ ಲಿಯೋನ ಹೊಡಿಯಕ್ಕೆ ಹೊರಟೋಗ್ತಾರೆ. ಆದ್ರೆ ಟಕ್ಕಂತ ಅವ್ರ ಅಪ್ಪನೇ ಅಂದ್ರೆ ಗಾಂಗ್ಸ್ ಅವ್ರ ಅಪ್ಪನೇ ಬಂದು ತಡೆಯೋದು, ಇಲ್ಲ ನಾವು ಮಾತಾಡೋಣ ಇರು ಅಂತ. ಆದ್ರೆ ಗಾಂಗ್ಸ್ ಅವ್ರ ಅಮ್ಮಗೆ ಕೋಪ ಬಂದ್ಬಿಟ್ಟು ಹೇಳ್ತಾರೆ, ಇಲ್ಲಿ ನೋಡಿ ಅವಳ ಮೇಲೆ ನೀವ್ ಏನ್ ಆಕ್ಷನ್ ಎತ್ಕೊಳ್ತೀರಾ ಅಂತ ಗೊತ್ತಿಲ್ಲ, ನೆಕ್ಸ್ಟ್ ಟೈಮ್ ನನ್ ಬರೋಷಲ್ಲಿ ನನ್ ಕಣ್ಣಿಗೆ ಕಾಣಿಸ್ಬಾರ್ದು ಅಂತ ಹೇಳಿ ಅಲ್ಲಿಂದ ಗಾಂಗ್ಸ್ನ ಕರ್ಕೊಂಡು ಹೊರಟೋಗ್ತಾರೆ. ಸರಿ ಯಪ್ಪ ಅಡ್ವೊಕೇಟ್ ಅಲ್ವಾ, ಯಪ್ಪ ಆದ್ರೂ ಒಳ್ಳೆಯವನೇನೋ ಅಂತ ನೋಡಿದ್ರೆ ಅಲ್ಲಿರೋ ಪ್ರಿನ್ಸಿಪಲ್ಗೆ ಕಣ್ಣಲ್ಲೇ ಸಿಗ್ನಲ್ ಕೊಟ್ಬಿಟ್ಟು ಹೋಗ್ತಾನೆ, ಹುಡುಗಿ ಕತೆನ ಮುಗಿಸ್ಬಿಡಿ ಅಂತ, ಅಂದ್ರೆ ಸ್ಕೂಲ್ ಬಿಟ್ಟು ತೆಗೆದು ಬಿಡಿ ಅಂತ. ನೆಕ್ಸ್ಟ್ ಮಿನಿಟ್ ಹುಡುಗಿನ ಅಂದ್ರೆ ಲಿಯೋನ ಸ್ಕೂಲ್ ಇಂದ ಟರ್ಮಿನೇಟ್ ಮಾಡ್ಬಿಟ್ರು. ಪಾಪ ಈಗ ಅವಳು ಸ್ಕೂಲ್ ಬಿಟ್ಟು ಹೋಗ್ಬೇಕು. ಆ ವಿಷಯ ಎಲ್ಲ ಟೀಚರ್ಸ್ಗೂ ಬೇಜಾರೆ. ಇದ್ರೂನು ಲಿಯೋನ್ ಕೇಳ್ತಾಳೆ, ಟೀಚರ್ ಹೆಂಗಿದ್ರು ಇವತ್ತು ನನ್ನ ಸ್ಕೂಲ್ ಬಿಟ್ಟು ತೆಗಿತಾ ಇದ್ದೀರಾ, ಅಟ್ಲೀಸ್ಟ್ ಇವತ್ತು ಒಂದಿನ ನನ್ನ ಸ್ಕೂಲ್ ಅಟೆಂಡ್ ಮಾಡ್ಬೋದಾ, ಕ್ಲಾಸ್ ಅಟೆಂಡ್ ಮಾಡ್ಬೋದಾ ಅಂದಾಗ ಆ ಟೀಚರ್ ಕೂಡ ಪರ್ಮಿಷನ್ ಕೊಟ್ಬಿಟ್ರು. ಅದಾದ್ಮೇಲೆ ಇವಳು ನಾರ್ಮಲ್ ಆಗಿ ಕ್ಲಾಸ್ಗೆ ಹೋಗ್ತಾಳೆ. ಕ್ಲಾಸ್ಗೆ ಹೋದ್ರೆ ಕೂಡ ಪಿಸಾಚಿಗಳು ಸುಮ್ನೆ ಬಿಡ್ತಾವ. ಪಾಪ ಇವಳನ್ನ ಅಷ್ಟೊಂದು ಗೋಳೆ ಇಟ್ಕೊಂಡು ಸಾಯಿಸ್ತಾರೆ. ಲಿಯೋನ್ಗೆ ಎಷ್ಟು ಅಂತ ಒಂದು ಲಿಮಿಟ್ ಗೆ ಏನೇ ಆದ್ರೂನು ಆ ಗಾಂಗ್ಸೋ ಹೇಳ್ತಾಳೆ, ನೋಡೋ ನೀನೇನು ಬೇಜಾರ್ ಮಾಡ್ಕೊಬೇಡ, ನೀನೀಗ ಸ್ಕೂಲ್ ಬಿಟ್ಟು ಹೋಗ್ತಾ ಇದೀನಿ ಅಂತ, ನೀನ್ ಯಾವ್ದೇ ಸ್ಕೂಲ್ಗೆ ಹೋದ್ರೆ ಕೂಡ ಹಿಂಸೆ ಕೊಡಕ್ಕೆ ಅಂತ ನಾನು ನನ್ ಗ್ಯಾಂಗ್ ಅಲ್ಲಿ ಬಂದ್ಬಿಡ್ತೀವಿ ಅಂತ ಹೇಳಿ ತುಂಬಾನೇ ಓವರ್ ಆಗಿ ಮಾತಾಡ್ತಾಳೆ. ಇದನ್ನ ಕೇಳಿಸ್ಕೊಳ್ಳೋ ಲಿಯೋನ್ಗೆ ತುಂಬಾನೇ ಬೇಜಾರಾಗುತ್ತೆ. ಅವಳನ್ನ ಕೋಪ ಪರ್ಸೋ ತರ ಇವಳು ಮಾತಾಡ್ತಾಳೆ, ನೀನೆಲ್ಲ ಇಷ್ಟು ಚೀಪ್ ಆಗಿ ನಡ್ಕೊಳ್ತೀಯ, ನಿನ್ಗೇನ್ ಅನ್ಸಲ್ವಾ, ತುಂಬಾ ಚೈಲ್ಡಿಶ್ ಆಗಿ ಆಡ್ತಾ ಇದೀನಿ ಅಂತ ನಿನ್ಗೆ ಅನಿಸ್ತಲ್ಲ, ನಿನ್ ವಯಸ್ಸಿಗೂ ಮೀರಿ ನೀನ್ ಆಡ್ತಾ ಇದೆಯಲ್ಲ ಅನ್ನೋ ತರ ಹೇಳಿದಾಗ ಅವಳಿಗೆ ಕೋಪ ಬಂದ್ಬಿಡ್ತು. ಅವ್ರ ಫ್ರೆಂಡ್ಸ್ ಹತ್ರ ಕರ್ಟನ್ಸ್ ನ ಎಳಿಲಿ ಅಂತ ಹೇಳಿ ಇವಳನ್ನ ಕರ್ಟನ್ ಒಳಗಡೆ ಹಾಕೊಂಡು ತುಂಬಾನೇ ಅಬ್ಯೂಸ್ ಮಾಡ್ತಾರೆ. ಅವಳ ಬಟ್ಟೆನೆಲ್ಲ ಬಿಚ್ಚಿ ತುಂಬಾನೇ ಓವರ್ ಆಗಿ ಅವಳ ಹತ್ರ ಅಡ್ವಾಂಟೇಜ್ ನ ಎತ್ಕೊಂಡು ಮಾಡ್ತಾರೆ. ಇವಳು ಈ ತರ ಅಯ್ಯೋ ದಯವಿಟ್ಟು ನನ್ನ ಬಿಟ್ಬಿಡಿ ಅಂತ ಕೇಳ್ಕೊಂತ ಇದ್ರೆ ಕೂಡ ಕ್ಲಾಸ್ ಅಲ್ಲಿ ಇರೋರು ಯಾರು ಅಷ್ಟೇ ಇದನ್ನ ಕಿವಿಗೆ ಹಾಕೊಳ್ದಿರೋ ಅವ್ರ ತರ ಇರ್ತಾರೆ. ಅದ್ರಲ್ಲಿ ಒಂದು ಹುಡುಗಿ ಅಂತೂ ಹೆಡ್ಫೋನ್ಸ್ ಎಲ್ಲ ಎತ್ತಿ ಕಿವಿಯಲ್ಲಿ ಹಾಕೊಂತಾಳೆ, ಇವಳು ಸೌಂಡ್ ಕೇಳಿಸ್ಕೋಬಾರ್ದು ಅಂತ. ಅದ್ರಲ್ಲಿ ಇರೋರು ಪಾಪ ಅವಳನ್ನ ತುಂಬಾನೇ ಮೋಸವಾಗಿ ಟ್ರೀಟ್ ಮಾಡ್ತಾರೆ. ಫೋನಲ್ಲೆಲ್ಲ ವಿಡಿಯೋಸ್ ಎಲ್ಲ ಬೇರೆ ಮಾಡ್ತಾರೆ. ಇದ್ರೂನು ಬೇಜಾರಲ್ಲ ಅವಳು ಅವರಿಂದ ತಪ್ಪಿಸ್ಕೊಂಡು ಕ್ಲಾಸ್ ಇಂದ ಹೊರಗಡೆ ಬರ್ತಾರೆ. ಅಷ್ಟೇ ಅಲ್ಲ, ಸ್ಕೂಲ್ ಬಿಟ್ಟೆ ಅವಳು ಹೊರಗಡೆ ಹೋಗೋದನ್ನ ತೋರಿಸ್ತಾರೆ. ಇನ್ ಇವಳಿಗೂ ಈ ಸ್ಕೂಲ್ಗಿರೋ ಸಂಬಂಧ ಮುಗಿತು ಅನ್ನೋ ತರನೇ. ಆದ್ರೆ ಸ್ಕೂಲ್ ಇಂದ ಹೊರಗಡೆ ಹೋಗ್ಬೇಕಾದ್ರೆ ಅವಳ ನೇಮ್ ಬ್ಯಾಡ್ಜ್ ಇರುತ್ತಲ್ಲ ಅದು ಕೆಳಗಡೆ ಬಿಟ್ಬಿಟ್ಟು ಹೊರಟೋಗ್ತಾಳೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಗೋಯುನ್ ನ ತೋರಿಸ್ತಾರೆ. ಲಿಯೋನ್ ಇಲ್ಲಿ ಕಷ್ಟ ಪಡ್ತಾ ಇರೋ ತರ ಒಂದು ಅನಾಥಾಶ್ರಮದಲ್ಲಿ ಆ ಕಡೆ ಗೋಯುನ್ ಇಲ್ಲ. ಅವಳಿಗೆ ಅಂತ ಒಂದು ಫ್ಯಾಮಿಲಿ ಇದೆ, ಅಪ್ಪ ಇಲ್ಲ, ಪ್ರೀತ್ಸೋ ಅಮ್ಮ ಒಬ್ರು ಪ್ಲಸ್ ಫ್ರೆಂಡ್ಸ್ ಅಂತ ಹೇಳಿ ಸಂತೋಷವಾಗಿ ಇರ್ತಾಳೆ. ಅವ್ರ ಅಮ್ಮ ಹೆಸರು ಸಾಂಗ್ ಮಿನ್ ಅಂತ. ಇದಕ್ಕೂ ಮುಂಚೆ ನೋಡಿರ್ತೀವಿ ಅನಾಥಾಶ್ರಮದಲ್ಲಿರೋ ಲಿಯೋನ್ಗೆ ಒಂದು ಬಟ್ಟೆ ಪಾರ್ಸಲ್ ಬಂದಿತ್ತಲ್ವಾ ಸಾಂಗ್ ಮಿನ್ ಅನ್ನೋ ಹೆಸರಲ್ಲಿ, ಅದನ್ನ ಇವರೇ ಕಳ್ಸಿರೋದು. ಅಷ್ಟೇ ಅಲ್ಲ, ಅದೇ ತರ ಒಂದು ಟಿ ಶರ್ಟ್ ನ ಇವಳು ಕೂಡ ಕೊಟ್ಟಿರ್ತಾರೆ. ಇವತ್ತು ಆಕ್ಚುಲಿ ಗೋಯುನ್ಗೆ ಅವ್ರ ಸ್ಕೂಲ್ ಅಲ್ಲಿ ಟ್ರಿಪ್ ಕರ್ಕೊಂಡು ಹೋಗ್ತಿದ್ದಾರೆ. ಅದು ಮುಖ್ಯವಾಗಿ ಟೋಕಿಯೋಗೆ. ಲಿಯೋನ್ ಇದ್ಲಲ್ಲ ಆ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇರೋದು. ಅದರಿಂದ ಅವರಮ್ಮ ನಾನು ನಿನ್ನ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಇವಳಿಗೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಸ್ಬಿಟ್ಟು ಕರ್ಕೊಂಡೋಗಿ ಸ್ಕೂಲ್ ಗ್ರೌಂಡ್ ಅಲ್ಲಿ ಬಿಡ್ತಾರೆ. ಅವಳ ಲಗೇಜ್ ಎಲ್ಲ ಕಾರಿಂದ ಇಳಿಸಿ
ಇಳಿಸಿದ್ಮೇಲೆ ಅವ್ರಮ್ಮ ಹೇಳ್ತಾರೆ, ಇಲ್ಲೋಡಮ್ಮ ಈಗ ನೀನ್ ಹೋಗೋ ಜಾಗದಲ್ಲಿ ತುಂಬಾನೇ ಚಳಿ ಆಗುತ್ತೆ, ತಗೋ ಈ ಸ್ಕಾರ್ಫ್ ನ ಇಟ್ಕೊ ಅಂತ ಹೇಳಿ ಅವ್ರ ಕತ್ಗಾಕಿರೋ ಒಂದು ಸ್ಕಾರ್ಫ್ ನ ಬಿಚ್ಚಿ ಅವಳ ಕತ್ತಿಗೆ ಹಾಕಿ ಬಿಡ್ತಾರೆ. ಅಲ್ಲಿ ತುಂಬಾ ಜನ ಇರ್ತಾರೆ. ಆ ಸ್ಕೂಲ್ ಗ್ರೌಂಡ್ ಅಲ್ಲೇ ಗೋವಿನ್ ಅವರ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಒಬ್ಳ ಹೆಸರು ಲೀ ಅಂತ, ಇನ್ನೊಬ್ಳ ಹೆಸರು ಬಂದು ಸಾಂಗ್ಜಾ ಅಂತ. ಒಳ್ಳೆ ಕ್ಲೋಸ್ ಫ್ರೆಂಡ್ಸ್ ಅಂತಾನೆ ಹೇಳ್ಬೋದು. ಇವರೆಲ್ಲ ಈ ತರ ಜಾಲಿಯಾಗಿ ಮಾತಾಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಈ ಟ್ರಿಪ್ ನ ಇನ್ಚಾರ್ಜ್ ಇರ್ತಾರಲ್ಲ ಸರ್, ಇವರ ಕ್ಲಾಸ್ ಟೀಚರು, ಅವರಲ್ಲಿ ಬಂದಿರ್ತಾರೆ. ಬಂದು ಎಲ್ಲ ಮಕ್ಕಳನ್ನ ಅಸೆಂಬಲ್ ಮಾಡಿಸ್ಬಿಟ್ಟು ಯಪ್ಪನ್ ಪಾಲ್ಗೆ ಸ್ವಲ್ಪ ಸ್ಪೀಚ್ ಕೊಡ್ಬೇಕಲ್ವಾ, ಅದರಿಂದ ಅಲ್ಲಿರೋ ಮಕ್ಕಳನ್ನೆಲ್ಲ ಅಸೆಂಬಲ್ ಮಾಡಿಸ್ಬಿಟ್ಟು ಹೇಳ್ತಾರೆ, ಇಲ್ಲೋಡಿ ಮಕ್ಳ, ನಾವ್ ಇವಾಗ ಟೋಕಿಯೋಗೆ ಹೋಗ್ತಾ ಇದೀವಿ, ನೀವೆಲ್ಲ ಎಂಜಾಯ್ ಮಾಡಕ್ಕೆ ಹೋಗ್ತಾ ಇರೋದು. ಏನೇ ಆದ್ರೂ 3 ವಿಷಯ ತುಂಬಾನೇ ಇಂಪಾರ್ಟೆಂಟ್. ನಂಬರ್ 1 ಸೇಫ್ಟಿ, ನಂಬರ್ 2 ತುಂಬಾ ಸೇಫ್ಟಿ, ನಂಬರ್ 3 ತುಂಬಾ ಸೇಫ್ಟಿ ಅಂತ ಹೇಳ್ತಾರೆ. ಎಲ್ಲ ಮಕ್ಕಳಿಗೂ ನಗು ಬಂದ್ಬಿಡುತ್ತೆ. ಈಗ ಕ್ಲಾಸ್ ಟೀಚರ್ ಇದಾರಲ್ವಾ, ಇವ್ರ ಹೆಸರು ಕಿಮ್ ಅಂತ. ಸ್ವಲ್ಪ ಕಾಮಿಡಿಯಾದ ಟೀಚರ್ ಅಂತಾನೆ ಹೇಳ್ಬೋದು. ಈಗ ಮಕ್ಕಳೆಲ್ಲ ಖುಷಿಯಾಗಿರ್ಬೇಕಾದ್ರೆ ಇವ್ರ ಮಧ್ಯೆ ಪಾರ್ಕ್ ಅಂತ ಒಂದು ಕ್ಯಾರೆಕ್ಟರ್ ನ ತೋರಿಸ್ತಾರಲ್ವಾ, ಇವನ ಹತ್ರ ಈಗ ಕ್ಲಾಸ್ ಟೀಚರ್ ಕಿಮ್ ಕೇಳ್ತಾರೆ, ಏನಪ್ಪಾ ಯಾರೀಗ ಟ್ರಿಪ್ ಗೆ ಬಂದಿಲ್ಲ ಅಂತ ಕೇಳಿದಾಗ ಅವ್ನ ಇಬ್ಬರ ಹೆಸರನ್ನ ಹೇಳ್ತಾನೆ. ಒಂದು ಬಂದು ಹಾನ್, ಇನ್ನೊಬ್ಬ ಬಂದು ಗಾಂಗ್ ಅಂತ. ಯಾಕೆ ಅವ್ರು ಬಂದಿಲ್ಲ ಅಂತ ಕೇಳಿದಾಗ ಹಾನ್ಗೆ ಇವತ್ತು ಸ್ವಿಮ್ಮಿಂಗ್ ಮ್ಯಾಚ್ ಇದೆ, ಅದರಿಂದ ಅವ್ನು ಬರ್ಲಿಲ್ಲ. ಗಾಂಗ್ ಬಂದು ಬಸ್ ನಲ್ಲಿ ತಗೊಂಡಿದ್ದಾನೆ, ಹುಷಾರಿಲ್ಲ ಅಂತ ಹೇಳ್ತಾರೆ. ಈಗ ಅವರು ಬಸ್ ಹತ್ಕೊಂಡು ಅವ್ರ ಟ್ರಿಪ್ ಕೂಡ ಸ್ಟಾರ್ಟ್ ಆಯ್ತು. ಇನ್ನೊಂದ್ ಕಡೆ ಹಾನ್ ನ ತೋರಿಸ್ತಾರೆ. ಈ ಸ್ವಿಮ್ಮಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದ ಅಲ್ವಾ, ಮೀನ್ಸ್ ಕಾಂಪಿಟೇಷನ್ ಗೆ ಹೋಗಿದ್ದ ಅಲ್ವಾ, ಅವ್ರನ್ನ ತೋರಿಸ್ತಾರೆ. ನ್ಯಾಷನಲ್ಸ್ ಲೆವೆಲ್ ಅಲ್ಲಿ ಇವಾಗ ಗೇಮ್ ನಡೀತಾ ಇರೋದು. ಅಲ್ಲಿ ಅವ್ರ ಅಪ್ಪ ಅವ್ನಿಗೆ ಎಂಕರೇಜ್ ಮಾಡಕ್ಕೆ ಅಂತ ಕೂತಿರ್ತಾರೆ. ಅಲ್ಲಿ ಮ್ಯಾಚ್ ಕೂಡ ಸ್ಟಾರ್ಟ್ ಆಯ್ತು. 400 ಮೀಟರ್ ಸ್ವಿಮ್ಮಿಂಗ್ ರೇಸ್ ಅಲ್ಲಿ ಅವನೇ ಫಸ್ಟ್ ಪ್ಲೇಸ್ ಬರೋದು, ಗೋಲ್ಡ್ ಮೆಡಲ್ ಕೂಡ ವಿನ್ ಆಗ್ತಾನೆ. ಇದನ್ನೆಲ್ಲ ಸ್ಕೂಲ್ ರೇಡಿಯೋ ಕಮಿಟ್ರಿಯಲ್ಲಿ ಅನೌನ್ಸ್ ಮಾಡ್ತಾ ಇದ್ರೆ ಇಲ್ಲಿ ಟ್ರಿಪ್ ಹೋಗ್ತಾ ಇರೋ ಗೋಯುನ್ ಕೂಡ ಅದನ್ನೆಲ್ಲ ಕೇಳಿಸ್ಕೊಂಡು ತುಂಬಾ ಸಂತೋಷವಾಗಿ ಫೀಲ್ ಆಗ್ತಾಳೆ. ಮುಖ್ಯವಾಗಿ ಹಾನ್ ಬಗ್ಗೆ ಹೇಳ್ಬೇಕಂದ್ರೆ ಇಲ್ಲಿ ನಮ್ ಗೋಯುನ್ಗೆ ಹೆಂಗಿಬ್ರು ಕ್ಲೋಸ್ ಫ್ರೆಂಡ್ಸ್ ಇರ್ತಾರೋ ಅವ್ರಿಗಿಂತ ಒಂದು ಸ್ಟೆಪ್ ಮೇಲೆ ಬೆಸ್ಟ್ ಫ್ರೆಂಡ್ ಅಂದ್ರೆ ಹಾನೆ. ಹಾನು ಮತ್ತೆ ಗೋಯುನು ಚಿಕ್ಕ ವಯಸ್ಸಿಂದಾನು ತುಂಬಾನೇ ಕ್ಲೋಸ್ ಫ್ರೆಂಡ್ಸ್ ಅಂತಾನೆ ಹೇಳ್ಬೋದು. ಆಕ್ಚುಲಿ ಹಾನಿ ಗೋಲ್ಡ್ ಮೆಡಲ್ ವಿನ್ ಆಗಿರೋದೇ ಇದನ್ನ ಗೋಯುನ್ಗೆ ಕೊಡ್ಬೇಕು ಅಂತ. ಯಾಕಂದ್ರೆ ಚಿಕ್ಕ ವಯಸ್ಸಲ್ಲೇ ಗೋಯುನ್ ಹೇಳಿರ್ತಾಳೆ, ನೀನ್ ಯಾವ್ದೇ ಆಗ್ಲಿ ಕಣೋ, ನೀನ್ ಯಾವಾಗ ಮ್ಯಾಚ್ ಅಲ್ಲಿ ವಿನ್ ಆಗ್ತೀಯೋ ನಿನ್ನ ಫಸ್ಟ್ ಗೋಲ್ಡ್ ಮೆಡಲ್ ನೀನ್ ನನ್ನ ಹತ್ರನೇ ತಂದು ಕೊಡ್ಬೇಕು ಅಂತ. ಅದ್ರಿಂದನೇ ಇವತ್ತು ವಿನ್ ಆಗಿದ ತಕ್ಷಣ ಅವಳಿಗೆ ಮೆಸೇಜ್ ಆಗ್ತಾನೆ, ಈ ಗೋಲ್ಡ್ ನ ಕೊಡೋದಕ್ಕೆ ನಾನೀಗ ಟೋಕಿಯೋಗೆ ಬರ್ಬೇಕು ಅಂತ. ಮುಖ್ಯವಾಗಿ ಹಾನ್ಗೆ ಅವನ್ ಲೈಫ್ ಅಲ್ಲಿ ಗೋಯುನ್ಗೆ ಕೊಡೋಷ್ಟು ಇಂಪಾರ್ಟೆನ್ಸ್ ಆಗ್ಲಿ, ಅವಳನ್ನ ಇಷ್ಟ ಪಡೋಷ್ಟು ಬೇರೆ ಯಾರನ್ನ ಅವ್ನು ಇಷ್ಟ ಪಡಲ್ಲ ಅಂತಾನೆ ಹೇಳ್ಬೇಕು. ಇನ್ನೊಂದ್ ಕಡೆ ಗೋಯುನ್ ಅವ್ರು ಕೂಡ ಟ್ರಿಪ್ ಸ್ಟಾರ್ಟ್ ಆಗಿತ್ತಲ್ವಾ, ಅವ್ರ ಪಾಡ್ಗೋರ್ ಹೋಗ್ತಾ ಇರ್ಬೇಕಾದ್ರೆ ಒಂದ್ ಹತ್ರ ಬಸ್ ಬ್ರೇಕ್ ಫೇಲಿಯರ್ ಆಗಿ ಅಲ್ಲಿರೋ ಮಕ್ಕಳೆಲ್ಲ ವಾಶ್ರೂಮ್ ಯೂಸ್ ಮಾಡ್ಕೊಳ್ಳೋದಕ್ಕೆ ಪಕ್ಕದಲ್ಲಿರೋ ರೆಸ್ಟೋರೆಂಟ್ ಗೆಲ್ಲ ಹೋಗ್ತಾರೆ. ಗೋಯುನ್ ಕೂಡ ತುಂಬಾ ಸಂತೋಷವಾಗಿರ್ತಾಳೆ. ಅದೇ ಟೈಮಲ್ಲಿ ಅವಳ ಫೋನ್ಗೆ ಯಾರ್ ನಂಬರ್ ಇಂದನೋ ಅವಳಿಗೊಂದು ಮೆಸೇಜ್ ಬರುತ್ತೆ. ಆ ಮೆಸೇಜ್ ನೋಡಿದ ತಕ್ಷಣ ಒಂಥರ ತುಂಬಾನೇ ಗಾಬರಿ ಪಡ್ತಾಳೆ, ಭಯ ಪಡ್ತಾಳೆ. ಬೈದೆಲ್ಲ ಫೋನ್ ಕೂಡ ಕೆಳಗಡೆ ಬಿದ್ದೋಯ್ತು. ಇದನ್ನ ಗಮನಿಸೋ ಅವ್ರ ಫ್ರೆಂಡ್ ಸಾಂಗ್ಜಾ ಇರ್ತಾಳಲ್ಲ, ಅವಳು ಬಂದು ಏನೇ ಫೋನ್ ನ ಕೆಳಗಡೆ ಹಾಕ್ಬಿಟ್ಟು ಏನಾಯ್ತು ಅಂತ ಹೇಳಿ ಫೋನ್ ಎತ್ಕೊಂಡಾಗ ಅವಳು ಟಕ್ಕಂತ ಫೋನ್ ನ ಕಿತ್ಕೊಂಡು ಸಾಂಗ್ಜಾ ಹತ್ರ ಏನು ಮಾತಾಡಲ್ಲ, ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋದ್ಲು. ಅದಾದ್ಮೇಲೆ ಬಸ್ ಅಲ್ಲಿ ಅವ್ರು ಹೋಗ್ಬೇಕಾದ್ರೂ ಅಷ್ಟೇ ಯಾರ ಹತ್ರ ಏನು ಮಾತಾಡ್ತಲ್ಲ, ಒಂಥರ ತುಂಬಾ ಡಲ್ ಆಗಿ ಕೂತಿರ್ತಾಳೆ. ಇದನ್ನ ಗಮನಿಸೋ ಇನ್ನೊಂದ್ ಫ್ರೆಂಡ್ ಇರ್ತಾಳಲ್ಲ ಲೀ ಅಂತ, ಅವಳು ಕೇಳ್ತಾಳೆ, ಏನಾಯ್ತು ಅವಳಿಗೆ, ಯಾಕತ್ರ ಕೂತಿದ್ದಾಳೆ ಅಂದಾಗ ಸಾಂಗ್ಜಾ ಹೇಳ್ತಾಳೆ, ಏನಾಯ್ತು ಗೊತ್ತಿಲ್ಲ ಕಣೆ, ಅವಾಗಿಂದ ಒಂಥರ ತುಂಬಾ ಡಲ್ ಆಗಿದ್ದಾಳೆ, ಇರು ಅವಳ ಮೂಡ್ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಅವಳ ಹತ್ರ ಇರೋ ಒಂದು ಐಸ್ ಕ್ರೀಮ್ ನ ತುಂಬಾ ಫೋರ್ಸ್ಫುಲ್ ಆಗಿ ಗೋಯಿನ್ಗೆ ಕೊಡಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಗೋಯಿನ್ ಯಾಕೊಬ್ದಲ್ಲಿ ಇದ್ಲೋ ಏನೋ ಐಸ್ ಕ್ರೀಮ್ ನ ತಟ್ಬಿಟ್ಬಿಟ್ಟು ಒಂಥರ ತುಂಬಾನೇ ರೇಗಾಡ್ಬಿಡ್ತಾಳೆ. ಅದರಿಂದ ಸಾಂಗ್ಜಾಗೆ ಕೂಡ ತುಂಬಾನೇ ಬೇಜಾರಾಗೋಯ್ತು. ಅವಳೊಂಥರ ಸೈಲೆಂಟ್ ಆಗ್ಬಿಟ್ಲು. ಅದಾದ್ಮೇಲೆ ಹೆಂಗೋ ಅವ್ರು ಬರ್ಬೇಕಾಗಿರೋ ಪ್ಲೇಸ್ ಗೆ ಕೂಡ ಬಂದು ಸೇರಿದ್ರು. ಎಲ್ಲಾರನ್ನೂ ರೂಮ್ ಗೆ ಕೂಡ ಕಳಿಸ್ಬಿಟ್ರು. ಆತರ ರೂಮ್ ಅಲ್ಲಿ ಕೂತಿರ್ಬೇಕಾದ್ರೆ ಎಲ್ಲರೂ ಖುಷಿಯಾಗಿರ್ತಾರೆ. ಆದ್ರೆ ಗೋಯುನ್ ಮಾತ್ರ ಸೈಲೆಂಟ್ ಆಗಿ ಕುತ್ಕೊಂಡು ಒಂದು ಬುಕ್ ನ ನೋಡ್ತಾ ಇರ್ತಾಳೆ. ಆ ಬುಕ್ ಅಲ್ಲಿ ಲವ್ ಆರ್ಫನೇಜ್ ಫೋಟೋ ಇರುತ್ತೆ. ಅಂದ್ರೆ ಈಗ ಲಿಯೋನ್ ಇದ್ದಾಳಲ್ವಾ, ಆ ಆರ್ಫನೇಜ್ ಫೋಟೋ, ಆ ಮಕ್ಕಳ ಜೊತೆ ಲಿಯೋನ್ ಇರೋದನ್ನ ಕೂಡ ಗಮನಿಸ್ತಾಳೆ. ಅಂದ್ರೆ ಲಿಯೋನ್ ಬಗ್ಗೆ ಅವಳಿಗೆ ಗೊತ್ತಿದೆ ಅಂತ ಕಾಣಿಸುತ್ತೆ, ಬಟ್ ಸ್ವಲ್ಪ ಡಲ್ ಆಗೇ ಇರ್ತಾಳೆ. ಆ ಟೈಮಲ್ಲಿ ಮತ್ತೆ ಅವಳ ಫೋನ್ಗೆ ಯಾವ್ದೋ ಒಂದು ಮೆಸೇಜ್ ಬರುತ್ತೆ. ಫೋನ್ ತಗೊಂಡ ರೂಮ್ ಬಿಟ್ಟು ಹೊರಗಡೆ ಹೋಗ್ಬೇಕಾದ್ರೆ ಸಾಂಗ್ಜಾ ಎದುರುಗಡೆ ಬರ್ತಾಳೆ. ಅವಾಗೂ ಅಷ್ಟೇ ಗೋಯುನ್ ನೀನು ಮಾತಾಡಲ್ಲ, ಸೈಲೆಂಟ್ ಆಗಿ ಫೋನ್ ತಗೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಇನ್ನೊಂದ್ ಕಡೆ ಕಿಮ್ ಅನ್ನೋ ಸರ್ ನ ತೋರಿಸ್ತಾರೆ. ಈ ಹುಡುಗರ ಬುದ್ಧಿ ಬಿಡಲ್ಲ ಅಂತ ಅವ್ರಿಗೆ ಚೆನ್ನಾಗೇ ಗೊತ್ತು. ಅದರಿಂದ ಅವ್ರ ರೂಮ್ ಚೆಕಿಂಗ್ ಅಂತ ಹೋದಾಗ ಏನೇಂದ್ರಲ್ಲೋ ಆ ಬೀರ್ ಬಾಟಲ್ಸ್ ನ, ಡ್ರಿಂಕ್ ಬಾಟಲ್ಸ್ ನೆಲ್ಲ ಬಚ್ಚಿಟ್ಟಿರ್ತಾರೆ. ಅದನ್ನೆಲ್ಲ ಎತ್ಬಿಟ್ಟು ಸ್ಕೂಲ್ ಟೈಮ್ ಅಲ್ಲಿ ನಾನ್ ಪ್ಲೇ ಮಾಡಿರೋ ಟ್ರಿಕ್ಸ್ ನೀವು ನನ್ನ ಹತ್ರನೇ ಪ್ಲೇ ಮಾಡ್ತೀರಾ ಅಂತೆಲ್ಲ ಎತ್ಬಿಟ್ರು. ಅಲ್ಲಿಂದ ಮತ್ತೆ ರಿಟರ್ನ್ ಹೋಗ್ಬೇಕಾದ್ರೆ ಅವ್ರ ಆಪೋಸಿಟ್ ಅಲ್ಲಿರೋ ಮಿರರ್ ಅಲ್ಲಿ ಗಮನಿಸ್ಬಿಟ್ರು ಮೇಲೆ ಆ ಬಾಟಲ್ ನ ಇಟ್ಟಿರೋದು. ಇಲ್ಲಿ ಕೂಡ ಇಟ್ಟಿದ್ದೀರಾ ಅಂತ ಹೇಳಿ ಅವ್ರನ್ನ ಬೈತಾರೆ. ಈಗ ನೆಕ್ಸ್ಟ್ ಡೇ ಬೆಳಗ್ಗೆ ತೋರ್ಸಿದ್ರು. ಈ ಮಕ್ಕಳನ್ನೆಲ್ಲ ಒಂದು ಕೇಬಲ್ ಕಾರ್ ತರ ಇರುತ್ತಲ್ಲ, ಆ ತರದ್ರಲ್ಲಿ ಕರ್ಕೊಂಡು ಹೋಗ್ತಾರೆ. ಗೋಯುನು ಮತ್ತೆ ಸಾಂಗ್ಜಾ ಇಬ್ರು ಮಾತಾಡ್ಕೊಳಲ್ವಲ್ಲ, ಅದರಿಂದ ಅವ್ರು ಬಂದು ಕೇಬಲ್ ಕಾರ್ ಅಲ್ಲಿ ಈ ಎಂಡಲ್ ಒಬ್ರು ಆ ಎಂಡಲ್ ಒಬ್ರು ಕುತ್ಕೊಂಡಿರ್ತಾರೆ. ಸೆಂಟ್ರಲ್ ಲಿಯೋನ್ ಇವ್ರಿಬ್ರು ಮಾತಾಡ್ಕೊಂತ ಇಲ್ಲ, ಏನಕ್ಕೋಸ್ಕರ ಮಾತಾಡ್ಕೊಂತ ಇಲ್ಲ ಅಂತ ಅವಳಿಗೆ ಪೇಚಾಡ್ಕೊಂಡು ಕೂತಿರ್ತಾಳೆ. ಆ ಟೈಮಲ್ಲಿ ಗೋಯುನ್ ಕತ್ತತ್ರ ಆಗಿರೋ ಗಾಯನ ಗಮನಿಸಿದ್ಲು. ಅದನ್ನ ನೋಡಿದ ತಕ್ಷಣ ಇವಳಿಗೆ ನೈಟ್ ನಡೆದಿರೋ ಒಂದು ವಿಷಯ ನೆನಪ ಬರುತ್ತೆ. ಏನಂದ್ರೆ ಗೋಯುನ್ ಹೊರಗಡೆ ಹೋಗಿರ್ಬೇಕಾದ್ರೆ ಅವಳು ಯಾವ್ದೋ ಒಂದು ಹುಡುಗನ ಹತ್ರ ಮಾತಾಡೋದನ್ನ ಗಮನಿಸಿದ್ಲು. ಮೋಸ್ಟ್ಲಿ ಅವನೇನಾದ್ರೂ ಇವಳನ್ನ ಅಟ್ಯಾಕ್ ಮಾಡಿರ್ಬೋದಾ ಅಂತ ಯೋಚನೆ ಮಾಡ್ತಾಳೆ. ಹಂಗೆ ಈಗ ಇವ್ರು ಬರ್ತಾ ಇದ್ದ ಕೇಬಲ್ ಕಾರು ಬರ್ಬೇಕಾಗಿರೋ ಸ್ಪಾಟ್ ಕೂಡ ಬಂತು. ಅಲ್ಲೊಂದು ರೆಸ್ಟೋರೆಂಟ್ ಇರುತ್ತೆ. ಆ ರೆಸ್ಟೋರೆಂಟ್ ಇಂದ ಈ ಗೋಯುನ್ ಬಂದು ಲಿಯೋನ್ ಇರೋ ಆರ್ಫನೇಜ್ ಗೆ ಕಾಲ್ ಮಾಡ್ತಾಳೆ. ಬೇರೆ ಯಾವ್ದೋ ಒಂದು ಹೆಸರನ್ನ ಹೇಳ್ಬಿಟ್ಟು ನಾನು ಲಿಯೋನ್ ಹತ್ರ ಮಾತಾಡ್ಬೇಕು ಅಂತ ಕೇಳ್ತಾಳೆ. ಬಟ್ ಆ ಕಡೆ ಇರೋರು ಲಿಯೋನ್ ಇಲ್ಲ ಅಂತ ಹೇಳಿರ್ಬೋದು. ಯಾಕಂದ್ರೆ ಈಗ ಲಿಯೋನು ಇವ್ರು ಇರೋ ರೆಸ್ಟೋರೆಂಟ್ ಅಲ್ಲೇ ಕೆಲಸ ಮಾಡ್ತಿದ್ದಾಳೆ. ಪಾರ್ಟ್ ಟೈಮ್ ಜಾಬ್
ಏನಂತ ಗೊತ್ತಿಲ್ಲ, ಬಟ್ ಒಬ್ರಿಗೊಬ್ರು ನೋಡ್ಕೊಳ್ಳೋದಿಲ್ಲ. ಅಲ್ಲಿಂದ ಗೋಯುನ್ ಹೊರಟೋದ್ಲು. ಅದು ಸ್ವಲ್ಪ ತಾದ್ಮೇಲೆ ಲಿಯೂನ್ ಕೂಡ ಒಂದ್ ಸ್ವಲ್ಪ ಕೆಲಸ ಇದೆ ಅಂತ ಅಲ್ಲಿ ಕೆಲಸ ಮಾಡೋ ಓನರ್ ಹತ್ರ ಪರ್ಮಿಷನ್ ತಗೊಂಡು ಅವಳು ಅಲ್ಲಿಂದ ಹೊರಗಡೆ ಬರ್ತಾಳೆ. ಇನ್ನೊಂದ್ ಕಡೆ ಆ ಹೋಟೆಲ್ ಅಲ್ಲಿರೋ ವಾಶ್ರೂಮ್ ಅಲ್ಲಿ ತೋರಿಸ್ತಾರೆ. ಅಲ್ಲಿ ಲೀ ಮತ್ತೆ ಸಾಂಗ್ಜಾ ಇಬ್ರು ಹಂಗೆ ಮೇಕಪ್ ಅಲ್ಲಿ ಹಾಕೊಂಡಿಬ್ರು ಜಾಲಿಯಾಗಿ ಆಟ ಆಡ್ತಾ ಇರ್ತಾರೆ. ಆ ಜಾಗಕ್ಕೆ ಈಗ ಗೋಯು ನಂಗೆ ವಾಶ್ರೂಮ್ ಹೋಗಕ್ಕೆ ಒಳಗಡೆ ಬರ್ತಾರೆ. ಅವ್ರಿಬ್ರನ್ನ ಅವಳು ಗಮನಿಸ್ಕೊಳ್ಳೋದೇ ಇಲ್ಲ. ಹೋಗ್ರೆ ನೀವಿದ್ರೆ ಏನು ಅಂತ ಅವಳ ಪಾಡ್ಗಳು ಬಾತ್ರೂಮ್ ಒಳಗಡೆ ಹೋಗ್ತಿದ್ರು. ದಡಾರಂತ ಡೋರ್ ನ ಕ್ಲೋಸ್ ಮಾಡ್ಕೊಂತಾರೆ. ಇವರಿಬ್ರು ಅವಳ ಬಗ್ಗೆ ಹೇಳ್ಕೊಂಡು ನಕ್ಕೊಂಡು ಬೈಕೊಂಡು ಅಲ್ಲಿಂದ ಹೊರಗಡೆ ಬಂದ್ಬಿಟ್ರು. ಸ್ವಲ್ಪ ಹೊತ್ತಲ್ಲೇ ಗೋಯುನ್ ಇರೋ ಟಾಯ್ಲೆಟ್ ಹತ್ರ ಯಾರೋ ಒಬ್ರು ನಡ್ಕೊಂಡ್ ಬರೋದನ್ನ ಅವಳು ಗಮನಿಸಿದ್ಲು. ಇದು ನೀನೇ ತಾನೆ ಅಂತ ಕೇಳ್ತಾಳೆ. ಆ ಕಡೆಯಿಂದ ಏನ್ ರಿಪ್ಲೈ ಬಂತು ಅಂತ ಗೊತ್ತಿಲ್ಲ, ಒಂಥರ ಜೋರಾಗಿ ಕುಕ್ಕೊಂತಾಳೆ. ಇನ್ನೊಂದ್ ಕಡೆ ಒಂದ್ ಸೈಡ್ ಅಲ್ಲಿ ಪಾರ್ಕ್ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಅವ್ನಿಗೂ ಈ ಸೌಂಡ್ ಕೇಳಿಸ್ತಾ ಏನು ಅಂತ ಗೊತ್ತಿಲ್ಲ, ಬಟ್ ಟಾಯ್ಲೆಟ್ ಇಂದ ಹರಿಬರಿಯಾಗಿ ಇಲ್ಲಿ ಬಂದ್ಬಿಟ್ಟು ಹೊರಗಡೆ ಓಡೋಗ್ತಾಳೆ. ಇದಕ್ಕೂ ಮುಂಚೆ ತಾನೆ ನೋಡಿದ್ವಿ ಇಲ್ಲಿ ಮತ್ತೆ ಸಾಂಗ್ಜಾ ಇಬ್ರು ಟಾಯ್ಲೆಟ್ ಇಂದ ಹೊರಗಡೆ ಬಂದಿದ್ದು. ಇವಾಗ ಮತ್ತೆ ಏನಕ್ಕೆ ಇವಳು ಟಾಯ್ಲೆಟ್ ಇಂದ ಹೊರಗಡೆ ಬರ್ತಾ ಇದ್ದಾಳೆ. ಅದಾದ್ಮೇಲೆ ಇವರಿಬ್ರು ಹೋಗಿ ಮಾತಾಡ್ಬೇಕಾದ್ರೆ ಆ ಜಾಗಕ್ಕೆ ಪಾರ್ಕ್ ಬರ್ತಾನೆ. ಅವ್ರಿಬ್ರನ್ನ ನೋಡ್ಬಿಟ್ಟು ನೀವೇನ್ ಮಾಡ್ತಾ ಇದೀರಾ ಇಲ್ಲಿ, ಗ್ರೂಪ್ ಫೋಟೋ ತೆಗಿಬೇಕು ಬೇಗ ಬನ್ನಿ ಅಂತ ಹೇಳಿ ಕರೆದ್ಬಿಟ್ಟು ಅಲ್ಲಿಗೆ ಹೊರಟೋಗ್ತಾನೆ. ಅಲ್ಲಿ ಎಲ್ಲಾ ಸ್ಟೂಡೆಂಟ್ಸ್ ಅಸೆಂಬಲ್ ಆಗಿರ್ತಾರೆ ಫೋಟೋಗೆ, ಬಟ್ ಇವ್ರ ಮಧ್ಯೆ ಗೋಯುನ್ ಇಲ್ದೇ ಇರೋದನ್ನ ಯಾರು ಅಷ್ಟಾಗಿ ಗಮನಿಸಲ್ಲ. ಕರೆಕ್ಟ್ ಆಗಿ ಅದೇ ಟೈಮ್ ಅಲ್ಲಿ ಈ ಗುಂಪು ಹಿಂದ್ಗಡೆನೆ ಲಿಯೋನ್ ಬಂದಿರ್ತಾಳೆ. ಬಟ್ ಅವಳಿಗೆ ಗೊತ್ತಿಲ್ಲ ಇವ್ರು ಯಾರು ಅಂತ. ಅನ್ಕೊಳ್ಳದೆ ಫೋಟೋನಲ್ಲಿ ಅವಳು ಕೂಡ ಬಿದ್ದಿರ್ತಾಳೆ. ಈಗ ಫೋಟೋಲ್ ಹಿಡಿದಿದ್ದಾದ್ಮೇಲೆ ಸರ್ ಬಂದು ಎಲ್ಲಾ ಸ್ಟೂಡೆಂಟ್ಸ್ ನ ಲೆಕ್ಕ ಮಾಡಿ ನೋಡಿದ್ರೆ ಗೋಯುನ್ ಕಾಣಿಸ್ತಾ ಇಲ್ಲ. ಗೋಯುನ್ ಎಲ್ಲೋದ್ಲು ಅಂತ ಸಾಂಗ್ಜನ ಮತ್ತೆ ಲೀನ ಕೇಳಿದ್ರೆ ಅವ್ರಿಗೂ ಗೊತ್ತಿಲ್ಲ. ಕಾಲ್ ಮಾಡಿ ನೋಡ್ತಾರೆ, ಫೋನ್ ಸ್ವಿಚ್ ಆಫ್. ಅದಾದ್ಮೇಲೆ ಎಲ್ಲಾ ಸ್ಟೂಡೆಂಟ್ಸ್ ಕೂಡ ಹಂಗೆ ದಿಕಾಪಲಾಗಿ ಹೋಗ್ಬಿಟ್ಟು ಹುಡ್ಕಕ್ಕೆ ಶುರು ಮಾಡ್ತಾಳೆ. ಅವಳು ಎಲ್ಲೋಗಿದ್ದಾಳೆ ಏನು ಅಂತ. ಅಲ್ಲಿರೋ ರೆಸ್ಟೋರೆಂಟ್ ಹತ್ರ ಸಿಸಿಟಿವಿ ಫುಟೇಜ್ ಇರತ್ತಲ್ವಾ, ಅಲ್ಲೋಗಿ ಚೆಕ್ ಮಾಡಿದಾಗ ಅವಳು ಬಂದು ಯಾವ್ದೋ ಒಂದು ಕ್ಯಾಮ್ರಾನಲ್ಲಿ ಕಾಣಿಸ್ತಾಳೆ. ಬಟ್ ಅಲ್ಲಿಂದ ಪಾಸ್ ಆಗಿ ಹೋದ್ಮೇಲೆ ಎಲ್ಲೋದ್ಲು ಅಂತ ಗೊತ್ತಿಲ್ಲ, ಏನಾದ್ಲು ಅಂತ ಗೊತ್ತಿಲ್ಲ. ಅದಾದ್ಮೇಲೆ ಕಿಮ್ಮನ ಟೀಚರ್ ಮತ್ತೆ ಇನ್ನೊಬ್ರು ಇನ್ಚಾರ್ಜ್ ಇರ್ತಾರಲ್ಲ, ಅವ್ರಿಬ್ರು ಬಂದ್ಬಿಟ್ಟು ಇವ್ರ ಹತ್ರ ಕೇಳ್ತಾರೆ, ಸಾಂಗ್ಜಾ ಮತ್ತೆ ಲೀನ್ ಅವರೇ ತಾನೆ ಫ್ರೆಂಡ್ಸ್, ಏನಾದ್ಲು ಅವಳು ಎಂತ ಅಂತ ಕೇಳಿದ್ದಕ್ಕೆ ಇಲ್ಲಿ ಅನ್ನೋಳು ಹೇಳ್ತಾಳೆ, ಸರ್ ನಿನ್ನೆ ನೈಟು ಗೋಯುನ್ ಬಂದು ಒಂದು ಹುಡುಗನ್ನ ಮೀಟ್ ಮಾಡಕ್ಕೆ ಹೋಗಿದ್ಲು ಅಂತ ಹೇಳಿದಾಗ ಇವಾಗ್ಲೇ ಈ ವಿಷಯ ಸಾಂಗ್ಜಾಗೆ ಗೊತ್ತಾಗ್ತಾ ಇರೋದು. ಅಯ್ಯೋ ಏನೋ ಹುಡುಗನ್ ನೋಡಕ್ ಹೋಗಿದ್ಲಾ ಅಂತ. ಯಾರಿರ್ಬೋದು ಅಂತ ಸರ್ ಕೂಡ ಥಿಂಕ್ ಮಾಡ್ತಾರೆ. ಇನ್ನೊಂದ್ ಕಡೆ ಗೋಯುನ್ ಅವ್ರ ಅಮ್ಮನ ತೋರಿಸ್ತಾರೆ. ಅವ್ರು ಬಂದು ಗೋಯುನ್ ಕಡೆಯಿಂದ ಕಾಲ್ ಬರುತ್ತಾ ಅಂತ ವೇಟ್ ಮಾಡ್ತಾ ಇರ್ತಾರೆ ಅವಳ ಹತ್ರ ಮಾತಾಡೋದಕ್ಕೆ. ಬಟ್ ಅವಳು ಕಾಲ್ ಮಾಡೋದಿಲ್ಲ. ಸಾಂಗ್ಜಾ ಕಾಲ್ ಮಾಡ್ಬಿಟ್ಟು ಈ ತರ ಗೋಯುನ್ ಮಿಸ್ ಆಗಿದ್ದಾಳೆ ಅಂತ ಹೇಳಿದಾಗ ಎಮ್ಮಗೆ ತುಂಬಾನೇ ಭಯ ಆಗ್ಬಿಡುತ್ತೆ. ಇದು ಬರ್ತೀನಿ ಅಂತ ಹೇಳಿ ಅವ್ರು ಕೂಡ ಲಗೇಜ್ ನ ಪ್ಯಾಕ್ ಮಾಡ್ಕೊಂಡು ಟೋಕಿನ್ ಗೆ ಹೊರಟೋದ್ರು. ಅಲ್ಲೋಗಿ ಸರ್ ಹತ್ರ ನನ್ ಮಗಳಿಗೆ ಏನಾಯ್ತು ಅಂತ ಪಾಪ ಅವರು ಕಿರ್ಚಾಡಿ ಕೂಗಾಡ್ತಾ ಇರ್ತಾರೆ. ಬಟ್ ಅವ್ರ ಕಡೆಯಿಂದ ಏನು ರಿಪ್ಲೈ ಇಲ್ಲ. ಪಾಪ ಅವ್ರಿಗೆ ಗೊತ್ತಿಲ್ಲ ಇವಳು ಎಲ್ಲೋದ್ಲು ಅಂತ ಏನಂತ ಆನ್ಸರ್ ಮಾಡ್ತಾರೆ. ಅವ್ರು ಸೈಲೆಂಟ್ ಆಗಿ ನಿಂತ್ಕೊಂಡ್ಬಿಟ್ರು. ಇಲ್ಲಿಗೆ ಈ ಹೂ ಆರ್ ಯು ಸ್ಕೂಲ್ 2015 ಅನ್ನೋ ಸೀರೀಸ್ ನ ಫಸ್ಟ್ ಎಪಿಸೋಡ್ ಮುಗಿತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ. ಇನ್ನು ಮುಂದೆ ಬರೋ ಎಪಿಸೋಡ್ಸ್ ಇನ್ನಷ್ಟು ಥ್ರಿಲ್ಲಿಂಗ್ ಆಗಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ತರ ಎಲ್ಲ ಕೂಡ ಒಂದು ಸೀರೀಸ್ ನ ತೆಗಿಬಹುದು ಅನ್ನೋ ರೇಂಜ್ ಇರುತ್ತೆ. ಸೊ ಮಿಸ್ ಮಾಡ್ಕೋಬೇಡಿ. ಮುಂದೆ ಬರೋ ಎಪಿಸೋಡ್ಸ್ ನ ಕಂಟಿನ್ಯೂಸ್ ಆಗಿ ನೋಡ್ಬೇಕಂದ್ರೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ಸೆಕೆಂಡ್ ಇಂಟ್ರೆಸ್ಟಿಂಗ್ ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು.